ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದಿರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ, ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ, ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾನೂಡ ಹನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಪ್ ವ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ. ಯಾರ್ಯಾರು ಕೆಲಸ ಇಲ್ಲ ಅಂತೇಳಿ ಅಡ್ಡಾಡ ಅಂತಾರಲ್ಲ ಅಂಥವ್ರಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ. ಇವತ್ತಿನ ಜಾಬ್ ಅಪ್ಡೇಟ್ ಏನಪ್ಪ ಅಂತಂದ್ರೆ, ವಿಪ್ರೋ ಮತ್ತು ಒಳ್ಳೆ ಅಮೆಜಾನ್ ಇವೆರಡೂ ಕಂಪ್ನಿ ಅಸೋಸಿಯೇಟ್ ಹುದ್ದೆಗೆ ಅಪ್ಲಿಕೇಶನ್ನ ಇನ್ವೈಟ್ ಮಾಡಿದಾವೆ. ಇವು ಫುಲ್ ಆಫ್ ಅಪ್ಲಿಕೇಶನ್ ಆನ್ಲೈನ್ ಫಾರ್ಮ್ ಇರೋದ್ರಿಂದ ನೀವು ಆನ್ಲೈನ್ ಅಪ್ಲೈ ಮಾಡ್ಬೇಕಾಕೈತಿ. ಇದಕ್ಕೆ ಎಜುಕೇಷನ್ ಏನಿರ್ಬೇಕು, ಏಜ್ ಎಷ್ಟು ಇರ್ಬೇಕು, ಮತ್ತು ಒಳ್ಳೆ ಅಪ್ಲೈ ಮಾಡೋದು ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬರ್ರಿ. ಇವಾಗ ಮೊದಲನೇದು MNC ಕಂಪ್ನಿ ಆದ ಅಮೆಜಾನಲ್ಲಿ ಏನೇನು ವರ್ಕ್ ಇರ್ತೈತಿ ಅನ್ನೋದನ್ನು ತಿಳ್ಕೊಂಡು ಬರ್ರಿ. ಡಿವೈಸ್ ಅಸೋಸಿಯೇಟ್ ಹುದ್ದೆಗೆ 70 ವೇಕೆನ್ಸಿಗೆ ಅಮೆಜಾನ್ದವರು ಹೈರಿಂಗ್ ಮಾಡ್ಕೋಕತ್ತಾರ. ಇದು ಜಾಬ್ ಲೊಕೇಶನ್ ಎಲ್ಲಿಪ್ಪ, ವರ್ಕ್ ಲೊಕೇಶನ್ ಎಲ್ಲಿಪ್ಪ ಅಂತಂತಂದ್ರೆ ಬೆಂಗಳೂರು ಒಳಗೈತಿ, BLR ಒಳಗೆ ಬೆಂಗಳೂರು ಒಳಗೈತಿ. ಇದೊಂದು ಜಾಬ್ ಅಪ್ಲಿಕೇಶನಿಗೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತಂತಂದ್ರೆ ಡಿಗ್ರಿ ಆಗಿರ್ಬೇಕು. BA BCom BBA BSc ಎನಿ ಡಿಗ್ರಿ, ಬ್ಯಾಚುಲರ್ ಆಫ್ ಡಿಗ್ರಿ ಯೂನಿವರ್ಸಿಟಿ ಒಳಗೆ ವೆರಿಫೈ ಮಾಡಿದರೆ ವೆರಿಫೈ ಆಗುವಂಥ ಸರ್ಟಿಫಿಕೇಟ್ ಇರಬೇಕು, ಡಿಗ್ರಿ ಆಗಿರ್ಬೇಕು. 2023, 24, 25 ಏನೇನು ಪಾಸ್ಔಟ್ ಅದಾರಲ್ಲ ಅವರು ಅಪ್ಲೈ ಮಾಡ್ಬೋದು. ಇದೊಂದು ಅಮೆಜಾನ್ ಅಪ್ಲಿಕೇಶನ್ ನೀವೇನಾದರೂ ಅಪ್ಲೈ ಮಾಡಬೇಕಪ್ಪ ಅಂತಂತಂದ್ರೆ ಏಜ್ ಎಷ್ಟು ಇರಬೇಕು ಅಂತಂತಂದ್ರೆ 28 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. 2 ವರ್ಷ ರಿಲ್ಯಾಕ್ಸೇಷನ್ ಇರ್ತೈತಿ. ಅಮೆಜಾನ್ ಕಂಪ್ನಿ ಇದೊಂದು ಸೇಲ್ಸ್ ಕಂಪ್ನಿ ಆಗಿರೋದ್ರಿಂದ ನೀವು ಇದನ್ನು ಆರಾಮ್ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ವಿಚಾರಕ್ಕೆ ಬಂತಂತಂದ್ರೆ 3 LP ವರ್ಷಕ್ಕೆ 3 ಲಕ್ಷ ಅಂದ್ರೆ ತಿಂಗಳಿಗೆ 25-26 ಸಾವಿರ ರೂಪಾಯಿ ನಿಮಗೆ ಬೀಳ್ತೈತಿ. ಮತ್ತು ಒಳ್ಳೆ ನಿಮ್ಮ ವರ್ಕ್ ಪರ್ಫಾರ್ಮೆನ್ಸ್ ಮೇಲೆ ನೀವು ಪ್ರಮೋಷನ್ನು ಸಿಗ್ಬೋದು, ಮತ್ತು ಒಳ್ಳೆ ಸ್ಯಾಲ್ರಿ ಇಂಕ್ರಿಮೆಂಟು ಇರ್ತೈತಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಅಮೆಜಾನ್ ಒಳಗೆ ಯಾರಾದರೂ ಕೆಲಸ ಹುಡ್ಕಾತಿದ್ರಿ ಅಂದ್ರೆ ಡಿವೈಸ್ ಅಸೋಸಿಯೇಟ್ ಒಳಗೆ ಹೈರಿಂಗ್ ಆಗತೈತಿ. ನೀವು HR ಗೆ ಡೈರೆಕ್ಟ್ ಕನೆಕ್ಟ್ ಆಗ್ಬೋದು. ನಾನು ನಿಮಗೆ ಅಲ್ಲಿ ಅದು ಲಾಗಿನ್ ಮಾಡೋದು ಮತ್ತು ಒಳ್ಳೆ ರಿಜಿಸ್ಟರ್ ಮಾಡೋದನ್ನು ಲಿಂಕ್ ನಿಮಗೆ ಹೆಂಗೆ ಅಪ್ಲೈ ಮಾಡೋದನ್ನು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಒಳಗೆ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಲಿಂಕ್ ಕೊಟ್ಟರೆ ಸಾಕು ಅನ್ನಿಸ್ತೈತಿ. ಅದನ್ನು ಅಪ್ಲೈ ಮಾಡಿರಿ. ಎನಿ ಡಿಗ್ರಿ ಅಮೆಜಾನ್ ಹೈರಿಂಗ್ ಮಾಡತೈತಿ, ಮಿಸ್ ಮಾಡ್ಕೋಬೇಡ್ರಿ. ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಐತಿ. ಲೊಕೇಶನ್ನ ಬೆಂಗಳೂರು ಅಮೆಜಾನ್ ಕಂಪ್ನಿ ಒಳಗೆ. ಇನ್ನು ನೀವೆಲ್ಲ ಆಲ್ಮೋಸ್ಟ್ ಕೇಳಿರ್ಬೋದು ಈ ಕಂಪ್ನಿ ಹೆಸರು ವಿಪ್ರೋ ಕಂಪ್ನಿ ಹೈರಿಂಗ್ ಮಾಡಕತ್ತೈತಿ. ಇದು ಎಲ್ಲಿಪ್ಪ ಅಂತಂತಂದ್ರೆ ಪೂರ ಪ್ಯಾನ್ ಇಂಡಿಯಾ, ಪೂರ ನಮ್ಮ ಇಂಡಿಯಾದೊಳಗೆ ಪ್ಯಾನ್ ಇಂಡಿಯಾ ಅಂತಂತಂದ್ರೆ ದೊಡ್ಡ ದೊಡ್ಡ ಕಂಪ್ನಿಗಳು ಇರ್ತಾವಲ್ಲೇ, ಅಲ್ಲೇ ವಿಪ್ರೋ ಕಂಪ್ನಿ ಹೈರಿಂಗ್ ಮಾಡಕತ್ತೈತಿ. ಇದಕ್ಕೂ ಎಕ್ಸ್ಪೀರಿಯನ್ಸ್ ಏನು ಬೇಡ. ವಿಪ್ರೋ ಕಂಪ್ನಿ ಒಳಗೆ ಏನಪ್ಪ ಅಂತಂದ್ರೆ ಡಿಗ್ರಿ ಆದವ್ರಿಗೆ ಫ್ರೆಷರ್ಸ್ಗೆ ತೊಗೋಕತ್ತಾರೆ. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಫಸ್ಟ್ ಪ್ರಿಪ್ರೇಷನ್ ಕೊಡ್ತಾರೆ. ಹಂಗೆ ನೀವೇನಾದರೂ ಫ್ರೆಷರ್ ಇದ್ದೀರಿ ಅಂದ್ರೆ ನೀವು ಅಪ್ಲೈ ಮಾಡ್ಬೋದು. ನೀವೇನಾದರೂ ರೀಸೆಂಟಾಗಿ ಡಿಗ್ರಿ ಮುಗಿಸಿದ್ರಿ ಅಂದರೂ ಅವರು ಅಪ್ಲೈ ಮಾಡ್ಬೋದು. ವಿಪ್ರೋ ಕಂಪ್ನಿಗೆ ಏಜ್ ಎಷ್ಟು ಇರಬೇಕಪ್ಪ ಅಂತಂದ್ರೆ ಇದು ಒಂದು 27-26 ತನಕ ಇರಬೇಕು. ಸ್ಯಾಲ್ರಿ ಬಂದುಬಿಟ್ಟು 4 ಲಕ್ಷ ಐತಿಲ್ಲೇ. 4 ಲಕ್ಷ 5 ಲಕ್ಷ ನಂಬರ್ ಹೇಳ್ಕೊತ ಹೋಗೋಂಗಿಲ್ಲ. ಪ್ರಯತ್ನ ಮಾಡೋರಿಗೆ 100% ಆಕೈತಿ. ಕರೆಕ್ಟಾಗಿ ಫಾರ್ಮ್ ಫಿಲ್ ಮಾಡಿರಿ. ವಿಪ್ರೋದು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೇನೆ. ಅದ್ರದ್ದು ಅಪ್ಲೈನು ನೀವು ಅಪ್ಲೈ ಮಾಡ್ಬೋದು. ಆನ್ಲೈನ್ ಇರ್ತೈತಿ ಫುಲ್ ಫಾರ್ಮ್. ನಿಮ್ಗೆ ಅಲ್ಲೇ ನಿಮಗೆ HR ನಂಬರು ಸಿಗ್ತೈತಿ. ನೀವೇನಾದರೂ HR ಗೆ ಕನೆಕ್ಟ್ ಹಾಕೀರಿ ಅಂತಂತಂದ್ರೆ ಜಾಬ್ ಭಾಳ ರೇರ್ ಆಗಿದಾವೆ ಉತ್ತರ ಕರ್ನಾಟಕದೊಳಗೆ. ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ಇದ್ದಲ್ಲಿ ಚೆಕ್ ಮಾಡಿರಿ ಮತ್ತು ಒಳ್ಳೆ ಟ್ರೈ ಮಾಡಿರಿ. ನಿಮ್ಮದು ಬೆಸ್ಟ್ ಏನೈತೆ ಅದನ್ನು ತೋರಿಸ್ರಿ. ಸ್ಕಿಲ್ ಏನಾದರೂ ಕಮ್ಯುನಿಕೇಟ್ ಸ್ಕಿಲ್ ಭಾರಿ ಇತ್ತು, ನಿಮ್ಮದು ಇಂಗ್ಲೀಷ್ ಚೆನ್ನಾಗಿತ್ತು ಅಂತಂದ್ರೆ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ಹೈರಿಂಗ್ ಆಗ್ತಾವೆ. ಇಲ್ಲಪ್ಪ ನಾ ಕಲಿಯಾತಿದ್ದೀನಿ ಇನ್ನು ಅಂತಂದ್ರೆ ಮಾಡಿರಿ. ಆದಷ್ಟು ಪ್ರಯತ್ನ ಮಾಡಿರಿ. ವಿಡಿಯೋ ಆದಷ್ಟು ಶೇರ್ ಮಾಡಿರಿ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗ, ಧಾರವಾಡದವ. ಸಬ್ಸ್ಕ್ರೈಬ್ ಯಾಕೋ ಕಡಿಮೆ ಆಗಿದಾವೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಾನು ನಿಮಗೆ ಏನು ಎಜುಕೇಷನ್ ಐತಿ ನೀವು ಖಾಲಿ ಇರಬಾರ್ದಲ್ಲ, ನಿಮಗೆ ಹೆಲ್ಪ್ ಆಗಲಿ ಅಂತ ಕೇಸ್ ಮಾಡ್ತೀನಿ. ಈಗ ವಿಪ್ರೋ ಮತ್ತು ಅಮೆಜಾನದ ನಿಮಗೆ ಲಿಂಕ್ ಹೆಂಗೆ ಅಪ್ಲೈ ಮಾಡೋದು ಅನ್ನೋದು ಡಿಸ್ಕ್ರಿಪ್ಷನ್ ಒಳಗೆ ಸಿಗ್ತೈತಿ. ನೀವು ಪ್ರೊಫೆಷ್ನಲ್ ಆಗಿ ರೆಸ್ಯೂಮ್ ಮಾಡ್ಕೊರಿ. ಪ್ರೊಫೆಷ್ನಲ್ ಹೆಂಗೆ ರೆಸ್ಯೂಮ್ ಮಾಡ್ಕೋದಂತ ಕೇಸ್ ನಾನು ನಿಮ್ಗೆ ವಿಡಿಯೋದೊಳಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ. ಯಾರ್ಯಾರು ವಿಡಿಯೋ ನೋಡಿದ್ರಲ್ಲ ಅವರು
ಒಂದು ಸಣ್ಣ ಕಾಮೆಂಟ್ ಹಾಕಿ ಹೋಗ್ರಿ, ನೋಡ್ತೇನೆ ನಾನು.